ಯಾಕೆ ಕರ್ನಾಟಕ, ಯಾಕೆ ಹಾವೇರಿ ಅಂದರೆ, ಸೊ ಟೋಟಲಿ ನಮ್ಮ ಹತ್ರ 10 ಯೂನಿಟ್ಸ್ ಇದೆ ಗುಜರಾತ್ ಅಂಬುಜಾದು. ಸೊ ಅಕ್ರಾಸ್ ಆಲ್ ಇಂಡಿಯಾ ಒಳಗೆ ನಾವು ಸ್ಪ್ರೆಡ್ ಔಟ್ ಆಗಿದ್ದೀವಿ. ಅದು ವೆಸ್ಟ್ ಬೆಂಗಾಲ್ ಇರ್ಬೋದು, ಉತ್ತರಾಖಂಡ್ ಇರ್ಬೋದು, ಗುಜರಾತ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ನಮ್ಮ ಕರ್ನಾಟಕ ಇರ್ಬೋದು. ಕರ್ನಾಟಕದೊಳಗೆ ಬೇಸಿಕಲಿ ಹಾವೇರಿ ಡಿಸ್ಟಿಕ್ ಒಳಗೆ ಗೋವಿನ ಜೋಳ ಅಥವಾ ನಾವು ಮೇಜ್ ಅಂತ ಏನು ಹೇಳ್ತೀವಿ, ಅದರದ್ದು ಉತ್ಪಾದನೆ ಅಥವಾ ಪ್ರೊಡಕ್ಷನ್ನು ಜಾಸ್ತಿ ಇದೆ. ಸೊ ಸುಮಾರು ಈಗ ನಾವು 750 ಮೆಟ್ರಿಕ್ ಟನ್ ಒಂದು ದಿವಸಕ್ಕೆ ನಾವು ಕ್ರಷ್ ಮಾಡ್ತೀವಿ ಗೋವಿನ ಜೋಳನೇ. 750 ಮೆಟ್ರಿಕ್ ಟನ್ ಅಂದರೆ ಸಾಧಾರಣ ಆ್ಯಾವರೇಜ್ ಒಂದು ಎಕರೆಗೆ 2.5 ಮೆಟ್ರಿಕ್ ಟನ್ ಅಷ್ಟು ಗೋವಿನ ಜೋಳ ಬೇಕಾಗತ್ತೆ. ಸೊ ಒಂದು ದಿವಸಕ್ಕೆ ನಾವು 2.5 ಅಂದರೆ 300 ಎಕರೆ ತನ 300 ಏಕರ್ಸ್ ತನ ಒಂದು ದಿವಸದ ಪ್ರೊಡಕ್ಷನ್ ಆಗುತ್ತೆ. ಸೊ ಈಗ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಒಂದು ತಿಂಗಳಿಗೆ ಅದು 9,000 ಎಕರೆ ಆಯಿತು, ಒಂದು ವರ್ಷಕ್ಕೆ ಸುಮಾರು 1,00,000 ಎಕರೆ ಆಯಿತು. ಒಂದು ಆ್ಯಾವ್ರೇಜ್ 5 ಎಕರೆ ಒಂದು ರೈತರಿಗೆ ಅಂತ ನಾವು ಕನ್ಸಿಡರ್ ಮಾಡಿದರೆ, ಸೊ 22,000 ರೈತರಿಗೆ ತಾವು ಬೆಳೆದಿರುವಂಥ ಗೋವಿನ ಜೋಳವನ್ನು ನಮಗೆ ನಮ್ಮ ಯೂನಿಟ್ಟಿಗೆ ಅದನ್ನು ಕಳಿಸಿ ಅದನ್ನು ನಾವು ಫರ್ದರ್ ಪ್ರೊಸೆಸ್ ಮಾಡಿ ಅದನ್ನು ನಾವು ದೇಶ ವಿದೇಶಗಳಿಗೆ ರಫ್ತು ಮಾಡುವಂಥ ಒಂದು ಸಂಸ್ಥೆ. ಈ ಸಂಸ್ಥೆ 22,000 ರೈತರು ಅಂತ ನಾ ಹೇಳಿದಾಗ 22,000 ರೈತರು ಅಥವಾ 1,00,000 ಏಕರ್ ಆಫ್ ಫಾರ್ಮರ್ ಏರಿಯಾ ಅಂತ ಹೇಳಿದಾಗ ಇದು ಒಂದು ದೊಡ್ಡ ಹ್ಯೂಜ್ ಅಮೌಂಟ್ ಮೇಡಮ್. ಸೊ ಈ ಸಂಸ್ಥೆಯಿಂದ ಅದಕ್ಕೆ ಬೇಸಿಕಲಿ ಹಾವೇರಿ ಡಿಸ್ಟಿಕ್ ಒಳಗೆ ಏನು ಗೋವಿನ ಜೋಳ ಬರುತ್ತೆ ಅದರೊಳಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮೇಸ್ ಬೆಳೀತಾರೆ. ಹೀಗಾಗಿ ಗುಜರಾತ್ ಬೇಸ್ಡ್ ಕಂಪನಿಯವರು ಹಾವೇರಿ ಡಿಸ್ಟಿಕ್ ಒಳಗೆ ಪ್ಲಾಂಟ್ ಹಾಕಿದರು. ಓಕೆ, ಈ ಫುಡ್ ಅಂಬುಜಾ ಫ್ಯಾಕ್ಟ್ರಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಮೊದಲಿಗೆ ಹೇಗೆ ಸ್ಥಾಪನೆ ಆಯಿತು ಅನ್ನುವಂತಹ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗೋದಾದ್ರೆ. ನಿಮಗೆಲ್ಲ ಗೊತ್ತಿದ್ದಂಗೆ ಮೇಡಮ್, ಕರ್ನಾಟಕ ಸರ್ಕಾರ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಅಂತ ಹೇಳಿ ಮಾಡ್ತಾ ಇದೆ, ಸುಮಾರು ವರ್ಷಗಳಿಂದ ಮಾಡ್ತಾ ಇದೆ. ಸೊ ಸನ್ಮಾನ್ಯ ಯಡಿಯೂರಪ್ಪ ಜಿ ಅವರು ಚೀಫ್ ಮಿನಿಸ್ಟರ್ ಆದಾಗ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಬೆಂಗಳೂರಲ್ಲೇ ನಡೀತು. ಸೊ ಆ ಟೈಮಲ್ಲಿ ನಾವು ನಮ್ಮ ಸಂಸ್ಥೆ ಮುಖ್ಯಸ್ಥರು ಇಲ್ಲಿ ಬಂದು ಆ ಗ್ಲೋಬಲ್ ಇನ್ವೆಸ್ಟರ್ ಮೀಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕರ್ನಾಟಕ ಸರ್ಕಾರ ಯಾವ್ಯಾವ ಫೆಸಿಲಿಟೀಸನ್ನು ಇಂಡಸ್ಟ್ರಿಗೆ ಕೊಡ್ತಾ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂಥೇಳಿ ಗ್ಲೋಬಲ್ ಇನ್ವೆಸ್ಟರ್ ಮೀಟಲ್ಲಿ ಇದು ಡಿಸ್ಕಸ್ ಆಗಿ ಫೈನಲೈಸ್ ಆಗಿ ನಾವು ಹಾವೇರಿ ಜಿಲ್ಲೆ ಒಳಗೆ ಯೂನಿಟ್ ಹಾಕಿದೆ ಮೇಡಮ್. ಓಕೆ, ಇನ್ನು ನೀವೇ ಹೇಳಿದ್ರಿ ರೈತರಿಗೆ ಇದು ಉಪಯೋಗ ಆಗಲಿ ಅಂತ ಹೇಳಿ ನೀವು ಈ ಒಂದು ಕಂಪನಿಯನ್ನು ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದಿದ್ದು, ಎಸ್ಟಾಬ್ಲಿಷ್ ಮಾಡಿದ್ದು ಅಂತ ಹೇಳಿದರೆ, ಮತ್ತು ಯಾವ ಬೆಳೆಗಳನ್ನು ನೀವು ಖರೀದಿ ಮಾಡ್ತೀರಿ ರೈತರಿಂದ ಅಂತ ಹೇಳಿ, ಹೇಗೆ ಖರೀದಿ ಮಾಡ್ತೀರಿ? ಯಾಕೆಂತಂದರೆ ನೋಡಿ, ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿ ಪಾಪ ರೈತರು ತಾವು ಬೆಳೆದಂತಹ ಬೆಳೆಗೆ ಸರಿಯಾಗಿ ಲಾಭ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ನೀವು ಹೇಗೆ ಈ ರೈತರ ಬಳಿ ಯಾವ ಬೆಳೆಗಳನ್ನು ತೆಗೆದುಕೊಳ್ತೀರಿ, ಹೇಗೆ ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿ? ಒಳ್ಳೆ ಪ್ರಶ್ನೆ ಮೇಡಮ್. ಬೇಸಿಕಲಿ ನೀವು ಹೇಳಿದಾಗೆ ನಾವು ಗೋವಿನ ಜೋಳ ಅಥವಾ ಮೇಜ್ ಅನ್ನುವಂಥ ಮೇಜರ್ ಒಂದು ಪ್ರಾಡಕ್ಟನ್ನು ನಾವು ರೈತರ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ. ಈಗಿನ ಕಾಲದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಒಂದು ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಯಾವ ರೀತಿ ಮಧ್ಯವರ್ತಿಗಳನ್ನು ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಬೆನಿಫಿಟ್ ಕೊಡುತ್ತೆ ಅಂದರೆ, ಫಸ್ಟು ನಾವು ರೈತರಿಂದ ಡೈರೆಕ್ಟ್ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮಲ್ಲಿ ಹೊಂದಿದ್ದೀವಿ. ಸೊ ಇದರೊಳಗೆ ರೈತರಿಗೆ ಯಾವುದೇ ಮಧ್ಯವರ್ತಿ ಥ್ರೂ ಬರುವಂಥ ಅವಶ್ಯಕತೆ ಇಲ್ಲ. ಸೊ ಸ್ಥಳೀಯವಾಗಿ ಇರುವಂಥ ಎಲ್ಲ ರೈತರು ಆಲ್ಮೋಸ್ಟ್ 10,000-15,000 ರೈತರು ನಮಗೆ ಡೈರೆಕ್ಟ್ ತಮ್ಮ ಟ್ರ್ಯಾಕ್ಟರ್ನಲ್ಲಿ ವಿದೌಟ್ ಪ್ಯಾಕಿಂಗ್, ಅಂದರೆ ಅವರಿಗೆ ಗನ್ನಿ ಬ್ಯಾಗ್ ಒಳಗೆ ಏನು ಟ್ರೇಡರ್ಸ್ ಹಾಕ್ತಾರ ಅದರದ್ದು ಕಾಸ್ಟ್ ಅವರು ಕೊಡುವಂಥ ಅವಶ್ಯಕತೆ ಇಲ್ಲ. ತಮ್ಮ ಟ್ರ್ಯಾಕ್ಟರ್ನಲ್ಲಿ ತಾವೇ ಬೆಳೆದಿರುವಂಥ ಗೋವಿನ ಜೋಳವನ್ನು ಅವರು ಲೋಡ್ ಮಾಡ್ಕೊಂಬಂದು ನಮ್ಮಲ್ಲೇ ಪೇಮೆಂಟ್ ಮಾಡಿ, ನಮ್ಮಲ್ಲೇ ಅನ್ಲೋಡಿಂಗ್ ವ್ಯವಸ್ಥೆ ಇರುತ್ತೆ, ನಾವು ಅನ್ಲೋಡಿಂಗ್ ಮಾಡ್ಕೊತೀವಿ. ಅವರ ಅಕೌಂಟಿಗೆ ಡೈರೆಕ್ಟ್ಲಿ ಅವ್ರನ್ನ ಆ ಅಕೌಂಟಿಗೆ ನೆಫ್ಟ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಹಾಗೂ ಚೆಕ್ ಮುಖಾಂತರ ಅವ್ರ ಅಕೌಂಟಿಗೆ 8 ದಿವಸ ಒಳಗೆ ಅವರಿಗೆ ಪೇಮೆಂಟ್ ಆಗುತ್ತೆ ಮೇಡಮ್. ಇದು ಒಂದು ವಿಷಯ. ಆದರೆ ನೀವು ಟ್ರೇಡರ್ ಕಡೆಯಿಂದ ನಾವು ಏನು ಬೈ ಮಾಡ್ತೀವಿ ಅದಕ್ಕಿಂತ 20 ರೂಪಾಯಿಗಳನ್ನು ಜಾಸ್ತಿ ನಾವು ರೈತರಿಗೆ ಕೊಡ್ತೀವಿ, ಓನ್ಲಿ ಬಿಕಾಸ್ ರೈತರಿಗೆ ಇದು ಲಾಭದಾಯಕ
ಆಗಲಿ ಅವರಿಗೆ ಇದು ಒಂದು ಒಳ್ಳೆಯ ಅಂಶ ಅಂತ ನಾನು ಹೇಳ್ಪಡ್ತೀನಿ ಮೇಡಮ್. ಓಕೆ, ಈಗ ಸಹಜವಾಗಿ ನೋಡಿ, ಬೆಲೆ ಅಂತ ಬಂದಂತಹ ಸಂದರ್ಭದಲ್ಲಿ ಎಷ್ಟು ಬೆಲೆಯನ್ನ ಕೊಡುತ್ತೆ ಈ ಒಂದು ಅಂಬುಜ ಕಂಪನಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇರುತ್ತೆ. ಈಗ ಕೆಲವು ಕಂಪನಿಗಳು 60% ತಾವು ತೆಗೆದುಕೊಂಡು 40% ರೈತರಿಗೆ ಕೊಡೋದು ಹೀಗಾಗ್ತಾ ಇರುತ್ತೆ. ಅಂಥದ್ರಲ್ಲಿ ಈ ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ ಲಿಮಿಟೆಡ್ ರೈತರಿಗೆ ಯಾವ ರೀತಿಯಾಗಿ ಲಾಭ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ? ಬೇಸಿಕಲಿ ಮೇಡಮ್, ಈಗ ನಿಮಗೂ ಗೊತ್ತಿದೆ, ಇಟ್ ಈಸ್ ಅ ಕಾಂಪಿಟೇಟಿವ್ ವರ್ಲ್ಡ್. ಸೊ ನಾವು ಜಾಸ್ತಿ ಲಾಭ ಇಟ್ಕೊಂಡು ನಾವು ರೈತರಿಗೆ ಲಾಸ್ ಮಾಡುವಂಥ ಪ್ರಕ್ರಿಯೆ ಒಳಗೆ ಈಗಿನ ಮಾರ್ಕೆಟ್ ಒಳಗೆ ಅದಕ್ಕೆ ಆಪ್ಷನ್ ಇಲ್ಲ. ಯಾಕಂದರೆ ಕಾಂಪಿಟೇಷನ್ ಇರೋದ್ರಿಂದ, ಸ್ಪೆಷಲಿ ಹಾವೇರಿ ಜಿಲ್ಲಾ ಮೇಜ್ ಏನಿದೆ, ಒಳ್ಳೆ ಕ್ವಾಲಿಟಿ ಮೇಜ್ ಇರೋದ್ರಿಂದ ಆ ಮೇಜು ಬೆಳಗಾವಿ ಜಿಲ್ಲಾ, ಧಾರವಾಡ ಜಿಲ್ಲಾ ಮತ್ತು ಸದರ್ನ್ ಪಾರ್ಟ್ ಆಫ್ ಕರ್ನಾಟಕಕ್ಕೂ ಬರುತ್ತೆ. ಹೀಗಾಗಿ ನಾವು ಮಾರುಕಟ್ಟೆ ಏನು ಬೆಲೆ ಇದೆ ಅದಕ್ಕಿಂತ ನಾವು ಜಾಸ್ತಿನೇ ಕೊಟ್ಟು ಖರೀದಿ ಮಾಡಬೇಕಾಗತ್ತೆ, ಬಿಟ್ಟರೆ ಅದಕ್ಕಿಂತ ಕಡಿಮೆ ಖರೀದಿ ಮಾಡುವಂಥ ಅವಕಾಶಗಳು ಈಗಿಲ್ಲ. ಹೀಗಾಗಿ 3 ದಿವಸಕ್ಕೊಮ್ಮೆ ಮಾರುಕಟ್ಟೆ ಬೆಲೆ ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜನ್ನು ನಾವು ಅನ್ವಯಿಸಿಕೊಂಡು ನಾವು ರೈತರಿಗೆ ಆ ಬೆಲೆಯನ್ನು, ಸೂಕ್ತ ಬೆಲೆಯನ್ನು ಕೊಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ಇನ್ನು ನಿಮ್ಮಲ್ಲಿ ಯಾವ ರೀತಿಯಾದಂತಹ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡುತ್ತೆ ಈ ಒಂದು ಕಂಪನಿ, ಅಂಬುಜಾ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಕಂಪನಿ? ಯಾವ ರೀತಿಯಾದಂತಹ ಪ್ರಾಡಕ್ಟ್ಸ್ಗಳನ್ನ ಉತ್ಪಾದನೆ ಮಾಡುತ್ತೆ? ಬರೀ ಒಂದೇ ಪ್ರಾಡಕ್ಟಾ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳು ಇದೆಯಾ ಅನ್ನೋಂಥ ಕುತೂಹಲ ನಮಗೆ. ಅಗೇನ್ ಒಳ್ಳೆ ಪ್ರಶ್ನೆ ಮೇಡಮ್. ಅಂಬುಜಾ ಅಂತ ಬಂದರೆ ಫುಡ್ ಇಂಡಸ್ಟ್ರಿ ಮತ್ತು ಫಾರ್ಮಾ ಇಂಡಸ್ಟ್ರಿಯಲ್ಲಿ ಸುಮಾರು R&Dಗಳನ್ನು ಮಾಡ್ತಾ ಇದೆ. ಯಾಕಂದರೆ ಈಗ ನಿಮಗೂ ಗೊತ್ತು, ಅನ್ಲೆಸ್ ದೇರ್ ಇಸ್ ಅನ್ ವ್ಯಾಲ್ಯೂ ಎಡಿಷನ್, ಆ ಪ್ರಾಡಕ್ಟ್ಗಳಿಗೆ ಮಾರ್ಕೆಟ್ನಲ್ಲಿ ಬೆಲೆ ಇಲ್ಲ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಈ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಲು ಬಯಸ್ತಾ ಇದ್ದೇನೆ. ಗೋವಿನ ಜೋಳದಿಂದ ನಾವು ಬೆಳಿಗ್ಗೆ ಎದ್ದು ನಾವು ಬ್ರಷ್ ಮಾಡ್ತೀವಿ, ಆ ಪೇಸ್ಟಲ್ಲಿ ಗೋವಿನ ಜೋಳದ ಪ್ರಾಡಕ್ಟ್ ಇರುತ್ತೆ. ಅದಕ್ಕೆ ಗುಜರಾತ್ ಅಂಬೂಜಾದವರು ಅದರದ್ದೇನು R&D ಮಾಡಿ ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದರು. ಇವತ್ತಿಗೆ ಅದು ಸುಮಾರು ಕಂಟ್ರೀಸ್ಗಳಿಗೆ ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸುಮಾರು ಗೋವಿನ ಜೋಳ ಕಂಪ್ನಿಗಳು R&D ಒಳಗೆ ಯಾವ ಹಿಂದೆ ಉಳಿದವು, ಅವು ಮಾರುಕಟ್ಟೆಯಲ್ಲಿ ಸಸ್ಟೈನ್ ಆಗಲಿಲ್ಲ. ಗುಜರಾತ್ ಅಂಬೂಜಾ ಸುಮಾರು 30 ವರ್ಷಗಳಿಂದ ಇದರೊಳಗೆ ಸಸ್ಟೈನ್ ಆಗ್ತಾ ಇದೆ. ಇನ್ನೂ ಹೊಸ ಆವಿಷ್ಕಾರಗಳನ್ನು ಲಾಂಚ್ ಮಾಡ್ತಾ ಇದೆ ಮೇಡಮ್. ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ